ಕುಮಟಾ ತಾಲೂಕಿನ ಕೋನಹಳ್ಳಿಯಲ್ಲಿ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಚಾತುರ್ಮಾಸ್ಯದ ವ್ರತಾಚರಣೆಯ 39ನೇ ದಿನದ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ನೇತೃತ್ವದಲ್ಲಿ ಸಿರಸಿ ನಾಮಧಾರಿ ಸಮಾಜದವರು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿ ಗುರುಪಾದುಕೆ ಪೂಜೆ ಸಲ್ಲಿಸಿ ಗುರು ಸೇವೆಗೈದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸ್ಯ ವ್ರತಾಚರಣೆಯ 39ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಮಂಕಿ ಗ್ರಾಮ ಪಂಚಾಯತ್ ಕೂಟದ ನಾಮಧಾರಿ ಸಮಾಜದ ಬಾಂಧವರು ಗುರುಪಾದುಕೆ ಪೂಜೆ ನೆರವೇರಿಸಿ ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದರು. ಶಾಸಕ ಭೀಮಣ್ಣ ನಾಯ್ಕ್ ನೇತೃತ್ವದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿದ ಸಿರಸಿ ತಾಲೂಕು ನಾಮಧಾರಿ ಸಮಾಜದ ಬಾಂಧವರು ಗುರು ಸೇವೆಗೈದರು. ಶಾಸಕ ಭೀಮಣ್ಣ ನಾಯ್ಕರು ಕುಟುಂಬ ಸಮೇತರಾಗಿ ಆಗಮಿಸಿ ವಿಶೇಷ ಗುರುಪಾದುಕೆ ಪೂಜೆ ಸಲ್ಲಿಸಿದರು. ಶ್ರೀಗಳಿಂದ ಫಲಮಂತ್ರಾಕ್ಷತೆಯ ಆಶೀರ್ವಾದ ಪಡೆದ ಭೀಮಣ್ಣ ನಾಯ್ಕರು ತಮ್ಮ ಕ್ಷೇತ್ರದ ನಾಮಧಾರಿ ಸಮಾಜದ ಬಾಂಧವರನ್ನ ಗುರುಗಳಿಗೆ ಪರಿಚಯಿಸಿ ಶ್ರೀಗಳಿಂದ ಆಶೀರ್ವಾದ ಕೊಡಿಸುವ ಕಾರ್ಯ ಮಾಡಿದರು. ಈ ಸಂದರ್ಭದಲ್ಲಿ ಭೀಮಣ್ಣ ನಾಯ್ಕ ಅವರ ಪುತ್ರ ಅಶ್ವಿನ್ ನಾಯ್ಕ್ ದಂಪತಿ ಸೇರಿದಂತೆ ಸಿರಸಿ ಭಾಗದ ಹಲವು ಗಣ್ಯರು ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ದಯಮಾಡಿ ಸದ್ಭಕ್ತರು ಸಹಕರಿಸಬೇಕು. ಗುರುಗಳು ನಿಮಗೆ ಮಂತ್ರಾಕ್ಷತೆಯನ್ನು ಕೊಡುವಾಗ ಯಲ್ಲಾಪುರ ತಾಲೂಕು ನಾಮಧಾರಿ ಸಮಾಜದ ಬಾಂಧವರೊಂದಿಗೆ ಕೋನಹಳ್ಳಿಗೆ ಆಗಮಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಗುರುಗಳ ದರ್ಶನ ಪಡೆದು ಫಲಪುಷ್ಪ ಸಮರ್ಪಿಸಿ ಗುರುಗಳಿಂದ ಫಲಮಂತ್ರಾಕ್ಷತೆಯ ಆಶೀರ್ವಾದ ಪಡೆದರು. ಬಳಿಕ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಶಿವರಾಮ್ ಹೆಬ್ಬಾರ್ ಅವರು, ಚಾತುರ್ಮಾಸ್ಯದ ಈ ಪುಣ್ಯ ಕಾಲದಲ್ಲಿ ಶ್ರೀಗಳ ದರ್ಶನ ಪಡೆದು ಆಶೀರ್ವಾದ ಪಡೆದಿದ್ದೇನೆ. ಮನುಷ್ಯನ ಜೀವನದಲ್ಲಿ ಹಿಂದೆ ಗುರುವಿದ್ದರೆ ಮುಂದಿನ ಗುರಿಯನ್ನ ಸಾಧಿಸಬಹುದು. ಸಮಾಜದ ಉನ್ನತಿಗಾಗಿ ಶ್ರೀಗಳು ಹಲವು ದಿನಗಳಿಂದ ಈ ಭಾಗದಲ್ಲಿ ಚಾತುರ್ಮಾಸ್ಯ ಕೈಗೊಂಡಿರುವುದು ನಮ್ಮೆಲ್ಲರ ಪುಣ್ಯ. ಗುರುಗಳ ಜ್ಞಾನ ದಾಸೋಹವು ಈ ಭಾಗದ ಜನರನ್ನು ಸೇರಿದಂತೆ ಇಡೀ ಜಿಲ್ಲೆಯನ್ನ ಬೆಳಗಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ಯಲ್ಲಾಪುರ ಭಾಗದ ನಾಮಧಾರಿ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಜೀವನದಲ್ಲಿ ನಮಗೆ ಮೋಕ್ಷ ಸಿಗೋದಕ್ಕೆ ಸಾಧ್ಯ. ಸುದೀರ್ಘಾವಧಿಯಲ್ಲಿ ಚಾತುರ್ಮಾಸ್ಯದಲ್ಲಿ ಲೋಕ ಸಮಸ್ತ ಸುಖಿನೋ ಬೆಳಕು ಅಂತೇಳಿ ಸಮರ್ಪಣಾ ಮನೋಭಾವನೆಯಿಂದ ಗುರುಗಳು ಕಳೆದ ಅನೇಕ ದಿವಸಗಳಿಂದ ಚಾತುರ್ಮಾಸ್ಯದಲ್ಲಿ ಇಷ್ಟವಾಗಿದ್ದಾರೆ. ಅವರ ಪುಣ್ಯಾಶ್ರಮ, ಅವರ ಆಶೀರ್ವಾದ, ಅವರ ಶ್ರೀರಕ್ಷೆ ಇಡೀ ಸಮಾಜದ ಮೇಲೆ, ಎಲ್ಲ ಸಮಾಜದ ಮೇಲೆ ಇರಲಿ. ಗುರುಗಳ ಆಶೀರ್ವಾದ ನಮ್ಮಂತವರಿಗೂ ಕೂಡ ಸಿಗಲಿ ಅನ್ನುವಂಥ ಮಾತನ್ನು ಹೇಳಿ ಗುರುಗಳ ಚರಣ ಕಮಲಗಳಿಗೆ ಮತ್ತೊಮ್ಮೆ ನನ್ನ ಪ್ರಾರ್ಥನೆಗಳಿಂದ ಸಲ್ಲಿಸಿ ಮತ್ತೊಮ್ಮೆ ಗುರುಗಳಿಗೆ ಹೊನ್ನಾವರ ತಾಲೂಕಿನ ಮಂಕಿ ಪಟ್ಟಣ ಪಂಚಾಯತ್ ಸಾರಸ್ವತ್ ಕೇರಿ, ಕಾಜಿನಮನೆ, ಜಡ್ಡಿಗದ್ದೆ, ಹಳೆಮಠ, ದೇವರಜಡ್ಡಿ, ಹೊಸ ಹಿತ್ಲ, ಬಣಸಾಲೆ, ಬೇಲಿಕೆರೆಯ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ನೆರವೇರಿಸಿದರು. ಶಿಕ್ಷಣ ಇಲಾಖೆಯ ಅಧಿಕಾರಿ ಈಶ್ವರ್ ನಾಯ್ಕ್ ಕುಟುಂಬದವರು ವಿಶೇಷ ಗುರುಪಾದುಕಾ ಪೂಜೆಯನ್ನ ನೆರವೇರಿಸಿ ಶ್ರೀಗಳ ಆಶೀರ್ವಾದ ಪಡೆದರು. ಕೆಲ ಭಕ್ತರು ವೈಯಕ್ತಿಕ ಗುರು ಸೇವೆ ಸಲ್ಲಿಸಿದರು. ಬಳಿಕ ಶ್ರೀಗಳು ಭಕ್ತರಿಗೆ ಮಂತ್ರಾಕ್ಷತೆ ವಿತರಿಸಿದರು. ಕುಮಟಾದಲ್ಲಿ ನೆಲೆಸಿರುವ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ಯಮಿಗಳು, ವ್ಯಾಪಾರಸ್ಥರು ಮತ್ತು ಸಮಾಜ ಬಾಂಧವರು ಗುರುಪಾದುಕೆ ಪೂಜೆ ನೆರವೇರಿಸಿದರು. ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದರು. ಈ ಸಂದರ್ಭದಲ್ಲಿ ಸುಖಸಾಗರ್ ಹೋಟೆಲ್ನ ಸಂಪತ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ಇನ್ನು ಉದ್ಯಮಿ ಶೈಲೇಶ್ ನಾಯ್ಕ್, ವರ್ಧಾ ಇಂಟರ್ನ್ಯಾಷನಲ್ ಹೋಟೆಲ್ ಮಾಲಕ ಜಗನ್ನಾಥ್ ಡಿ ನಾಯ್ಕ್, ಮಂಜುನಾಥ್ ಇತರರು ಗುರು ಸೇವೆಗೈದರು. ಬಗ್ಗೋಣ ಭಾಗದ ನಾಮಧಾರಿ ಸಮಾಜದವರು ಕೂಡ ಗುರುಪಾದುಕೆ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಉಪಸ್ಥಿತರಿದ್ದರು. ಡಾಕ್ಟರ್ ಸಚಿನ್ ನಾಯಕ್ ಮತ್ತು ಡಾಕ್ಟರ್ ಸತೀಶ್ ಪ್ರಭು ಅವರು ಕೂಡ ಗುರುಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆಯ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಗಜು ನಾಯ್ಕ್ ಅಳವೆಕೋಡಿ ಕೂಡ ಉಪಸ್ಥಿತರಿದ್ದರು. ಅಲ್ಲದೆ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿಯ ಅಧ್ಯಕ್ಷರಾದ ಎಚ್ಆರ್ ನಾಯ್ಕ್ ಕೋನಹಳ್ಳಿ, ನಾಮಧಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ರುಕ್ಕಪ್ಪ ನಾಯ್ಕ್, ಜೆಡಿಎಸ್ ಹೊನ್ನಾವರ ತಾಲೂಕಾಧ್ಯಕ್ಷ ಟಿಟಿ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದು ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ಯಶವಂತ್ ನಾಯ್ಕ್ ಅವರು ನಿರೂಪಣೆಯನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ರು. ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ 3,000ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಗುರುಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.